ಅರ್ಣ ನಿನಗೂ ಕೂಡ ಅಷ್ಟೇ, ನಾಳೆ ಎಕ್ಸಾಮು. ಸಕ್ಕ ಟೇಸ್ಟ್. ನಾಳೆ ಫೈನಲ್ ಎಕ್ಸಾಮ್, ಇವತ್ತು ಫೈನಲ್ ಮ್ಯಾಚ್. ವಾವ್, ಥ್ಯಾಂಕ್ ಯು ಅದ್ವಿನ್. ವಾಟ್ ದಿಸ್? ಯಾವ್ದು ಬ್ಯಾಟಿಂಗ್ ಇವತ್ತು? ಇಂಡಿಯಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಮಧ್ಯಾಹ್ನ 4:15 ಆಗ್ತಾ ಇದೆ. ಸೊ ಇವತ್ತು ಒಂದು ಸಿಂಪಲ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ರೀಸನ್, ಹ್ಯಾಪಿ ವುಮೆನ್ಸ್ ಡೇ. ನಮ್ಮ ಅದ್ವಿನ್ ವುಮೆನ್ಸ್ ಡೇಗೋಸ್ಕರ ನಮಗೆ ಅಂದರೆ ನನಗೂ ಮತ್ತು ತಂಗಿಗೆ ಗಿಫ್ಟ್ ಕೊಡ್ತಾನಂತೆ. ಸೊ ನೋಡುವ, ಇವಾಗ ಅವನಿಗೆ ಕ್ರಿಕೆಟ್ ಕ್ಲಾಸ್ ಇದೆ, ಬಂದ ತಕ್ಷಣ ಅವನು ಗಿಫ್ಟನ್ನು ತೆಗೆದುಕೊಂಡು ಬಂದು ಕೊಡ್ತಾನಂತೆ. ನೋಡುವ. ಸೊ ಇವಾಗ ಅವನನ್ನು ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ. ಸೊ ಹೊರಗಡೆ ಎಂಥ ಬಿಸಿಲು ಅಂದರೆ ನನ್ನ ಬೈಕ್ ಸುಟ್ಟ ಹೋಯ್ತು. ಇಷ್ಟೊಂದಷ್ಟು. ಒನ್ಸ್ ಅಗೇನ್ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾನು ಒಂದು ಸಿಂಪಲ್ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಹೌದು, ಇವತ್ತು ಫೈನಲ್ ಮ್ಯಾಚ್ ಕೂಡ ಇತ್ತು, ಜೊತೆಗೆ ವುಮೆನ್ಸ್ ಡೇ ಕೂಡ. ಸೊ ಹಾಗೆ ಅದ್ವಿನ್ ಕೂಡ ಇವಾಗ ಕ್ರಿಕೆಟ್ ಕ್ಲಾಸ್ಗೆ ಹೋಗಿ ಅವನನ್ನು ಬಿಟ್ಟು ಬಂದ ಮೇಲೆ ನಾನಿವಾಗ ಮಕ್ಕಳಿಗೋಸ್ಕರ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಆ ರೆಸಿಪಿ ಕೂಡ ನಿಮ್ಮ ಜೊತೆ ಮೊದಲಿಗೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸಂಡೇ ಏನಾದರೂ ಮಾಡ್ತೀನಿ. ಸೊ ಇವತ್ತು ಏರ್ ಫ್ರೈಯರಲ್ಲಿ ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬೋನ್ಲೆಸ್ ಚಿಕನ್ ತೆಗೆದುಕೊಂಡಿದ್ದೆ, ಎಲ್ಲ ಕೈ ಅಳತೆಯಲ್ಲಿ ಹಾಕ್ತಾ ಇದ್ದೀನಿ. ಮೊದಲಿಗೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಹಳದಿ ಪೌಡರ್, ಅಚ್ಚ ಖಾರದ ಪೌಡರ್, ಹಾಗೆ ಲೆಮನ್ ಇವಿಷ್ಟನ್ನು ಹಾಕಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಇವಾಗ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಜೊತೆಗೆ ಹಸ್ಬೆಂಡ್ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಅವರಿಗೂ ಕೂಡ ಸಲಾಡ್ ಮಾಡ್ತಾ ಇದ್ದೇನೆ. ಇಲ್ಲಿ ಎಲ್ಲ ಥರದ ತರಕಾರಿಗಳನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ಖಾರಕ್ಕೆ ನಾನು ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೀನಿ. ಇದಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ತುಂಬ ಈಸಿಯಾಗಿ ಮಾಡ್ಬೋದು, ಯಾವುದೇ ಆಯಿಲನ್ನು ಆ್ಯಡ್ ಮಾಡುವಂತಹ ಅಗತ್ಯವಿಲ್ಲ. ಮೊದಲು ನಾನು ಸ್ವಲ್ಪ ಆಯಿಲನ್ನು ಹಾಕಿ ತವದಲ್ಲಿ ಫ್ರೈ ಮಾಡಿಕೊಡ್ತಿದ್ದೆ. ಸೊ ಇವಾಗಂತೂ ತುಂಬಾ ಈಸಿ ಅಂತ ಹೇಳ್ಬೋದು. ಇನ್ನು ನಮ್ಮ ಮನೆಯಲ್ಲಿ ಊಟ ಬೇಗ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅಡುಗೆನ ಬೇಗ ಮಾಡಿಬಿಡ್ತೇನೆ. ಒಂದು 6:30-7 ಗಂಟೆ ಒಳಗಡೆನೇ ನಂದು ಊಟ ಆಗಿಬಿಡುತ್ತೆ. ಇನ್ನು ನಮ್ಮ ಸೊಸೈಟಿಯಲ್ಲೂ ಕೂಡ ಗಾರ್ಡನ್ನಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿದ್ರು. ಸೊ ಇನ್ನು ಅಲ್ಲಂತೂ ಹೋಗಿ ನೋಡಲಿಕ್ಕೆ ತುಂಬಾ ಮಜಾ ಅನಿಸುತ್ತೆ. ಸೊ ಅದ್ವಿನ್ಗೂ ಕೂಡ ಗೊತ್ತಿಲ್ಲ ಇದನ್ನು ಹಾಕಿರೋದು. ಸೊ ಬಂದುಬಿಟ್ಟು ಅವನಿಗೆ ತುಂಬ ಖುಷಿ ಆಗುತ್ತೆ. ಮೊದಲೇ ಹೇಳಿದ್ದ ನಾಳೆ ಎಕ್ಸಾಮ್ ಇರಲಿ, ನಾನು ಮ್ಯಾಚ್ ನೋಡಲೇಬೇಕು ಅಂತ ಹೇಳಿ ಆಲ್ರೆಡಿ ಪ್ರಿಪೇರ್ ಆಗಿದ್ದಾನೆ, ಟೆನ್ಷನ್ ಏನಿಲ್ಲ. ಸೊ ಹಾಗೆ ಎಷ್ಟೇ ಪ್ರಿಪೇರ್ ಆದರೂ ಕೂಡ ಎಕ್ಸಾಮ್ ಅನ್ನೋದು ಒಂದು ಭಯ ಅಲ್ವಾ. ಸೊ ಇವಾಗ ನಾನು ಚಿಕನ್ ಫ್ರೈ ಕೂಡ ಮಾಡ್ತಾ ಇದ್ದೇನೆ. ಮಕ್ಕಳು ಬರೋದ್ರೊಳಗೆ ಅವರಿಗೆ ಚಿಕನ್ ಫ್ರೈ ಮಾಡಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಇನ್ನು ಈ ಚಿಕನ್ ಫ್ರೈಯನ್ನು 200 ಹೀಟಲ್ಲಿ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ 180 ಡಿಗ್ರಿಯಲ್ಲಿ ಮಾಡಬಹುದು, ಇದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಚಿಕನ್ ಅಂತೂ ಸಖತ್ತಾಗಿ ಬಂದಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿದೆ. ಹಾಗೆ ಆಯಿಲ್ ಕೂಡ ಅಷ್ಟೇ ಜಾಸ್ತಿ ಬೇಕಾಗಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಆಗಲೇ ಟೈಮ್ 6:30 ಆಗ್ತಾ ಬಂತು. ಅವನನ್ನು ಪಿಕಪ್ ಮಾಡಲಿಕ್ಕೆ ಅಂತ ಹೋದೆ. ಸೊ ಇವಾಗ ಗಿಫ್ಟ್ ಟೈಮ್. ಗಿಫ್ಟ್ ತೆಗೆದುಕೊಳ್ಳಲಿಕ್ಕೆ ಅವನು ಒಳಗಡೆ ಹೋಗಿದ್ದ, ನಾನು ಬರಬಾರ್ದು ಅಂತ ಹೇಳಿದ ಕೂಡ. ಸೊ ಹಾಗೆ ಅವನು ನನಗೆ ಏನು ತಂದಿದ್ದಾನೆ, ಹಾಗೆ ತಂಗಿಗೋಸ್ಕರ ಏನು ತಂದಿದ್ದಾನೆ ಅನ್ನೋದನ್ನು ಮನೆಗೆ ಹೋಗಿ ಅವನು ಶೇರ್ ಮಾಡ್ತಾನೆ. ಸೊ ಬನ್ನಿ, ಇವಾಗ ಮನೆಗೆ ಹೋಗ್ತಾ ಇದ್ವಿ. ವೆರಿ ಕಷ್ಟ. ನ್ಯೂಜಿಲೆಂಡು ಮತ್ತು ಇಂಡಿಯಾ ಇಬ್ಬರದು ವುಮೆನ್ಸಿಗೆಲ್ಲ ಇವತ್ತು ಚಿಯರ್ ಮಾಡ್ತಾರೆ ಅವರೇ. ಅದಕ್ಕೆ ಗೆಲ್ಲಬೇಕಾ? ಹಾಂ, ಹಾಗಾದ್ರೆ ಅವ್ರದ್ದು ನ್ಯೂಜಿಲೆಂಡರಲ್ಲಿ ವುಮೆನ್ಸ್ ಇರ್ತಾರಲ್ಲ, ಅವರೆಂತ ಮಾಡೋದು? ನ್ಯೂಜಿಲೆಂಡಿಗೂ ಕಷ್ಟ ಆಗ್ತದೆ ಈಗ. ಅವ್ರಿಗೆ ಗೆಲ್ಕಲ್ಲ. ಶುರು ಆಯ್ತಾ? ಇಲ್ಲ, 7 o'clock. ಇಲ್ಲ. ಸೊ ಇವಾಗ ಮ್ಯಾಚ್ ನೋಡ್ಲಿಕ್ಕೆ ಹೋಗ್ಬೇಕು ಕೆಳಗಡೆ. ಅದ್ವಿನ್, ನಾಳೆ ಫೈನಲ್ ಎಕ್ಸಾಮ್, ಇವತ್ತು ಫೈನಲ್ ಮ್ಯಾಚ್. ಆರ್ ಯು ರೆಡಿ? ಯಾವುದಕ್ಕೆ? ಎಕ್ಸಾಮಿಗ, ಮ್ಯಾಚಿಗ?
ಎಕ್ಸಾಮಿಗೆ ರೆಡಿ ಇಲ್ಲ. ಫಸ್ಟ್ ಮ್ಯಾಚ್ ಈಗ ಕಡೆಗೆ ಎಕ್ಸಾಮ್ ನಾಳೆಗಲ್ಲ. ನಾಳೆಗಾರ ಮ್ಯಾಚ್ ನಾಳೆಗಾರ ಇವತ್ತು ಪ್ರಿಪ್ರೇಷನ್ ಮಾಡ್ಕೊಳಕಲ್ಲ. ಮ್ಯಾಚಿಗೆ ಈಗ ಸೊ ನಮ್ಮ ಮದ್ವಿನ ವುಮೆನ್ಸ್ ಡೇಗೆ ಏನು ತಂದಿದ್ದ? ವಾವ್, ಪಿಂಕ್ ಥ್ಯಾಂಕ್ ಯು ಅದ್ವಿನ್. ವಾಟ್ ಇಸ್ ದಿಸ್? ನಾ ಹೇಳುದಿಲ್ಲ, ಓಪನ್ ಮಾಡಿ ಅಂದ್ರೆ ಸ್ಮೋಕ್ ಬಾಟಲ್ ಕಡೆ. ಸೊ ಇದು ನನಗಂತೆ ಅದ್ವಿನ್ ನನಗೆ ಗಿಫ್ಟ್ ಕೊಡ್ತಾ ಇದ್ದಾನೆ. ಸೊ ಇದು ಬಂದು ಆರ್ನಾಗೆ. ಆ್ಯಕ್ಚುಲಿ ಅದ್ವಿನ್ ನನಗೆ ಲಾಸ್ಟ್ ಇಯರ್ ಕೂಡ ಗಿಫ್ಟ್ ಕೊಟ್ಟಿದ್ದ, ಅದನ್ನು ನಿಮಗೆ ತೋರಿಸ್ತೇನೆ. ಸೊ ಇವತ್ತಿನ ಗಿಫ್ಟ್ ಏನು? ಪರ್ಫ್ಯೂಮ್ ನೋಡುವ. ಫಾಗ್ ನಿಯೋ. ವಾವ್, ನೈಸ್, ಥ್ಯಾಂಕ್ ಯು ಅದ್ವಿನ್. ಹಾದಶನು ಇದೇ ಕೊಟ್ಟೆ ನಾನು. ಗುಡ್ ಫ್ಲವರ್. ಏನು ಅಪ್ಸೆಟ್ ಆದವಳೆ? ಏನೇನು ಹಾದಶನು ಇದೇ ತಗೊಂಡು. ವೈ ಯು ಡೋಂಟ್ ಲೈಕ್ ದಿಸ್? ನಿಂಗೆ ಗೊತ್ತಿಲ್ಲ, ಲಾಸ್ಟ್ ಇಯರ್ ಈಗ ನೆನಪಾದ ಲಾಸ್ಟ್ ಇಯರ್ ಇದೇ ಕೊಟ್ಟೆ. ಇಟ್ಸ್ ಓಕೆ ಬಿಡು, ಲಾಸ್ಟ್ ಇಯರಿಗೆ, ಈ ವರ್ಷಕ್ಕೆ. ತಂಗಿ ಗೊಂಬೆ ಅಂದ್ರೆ ಇಷ್ಟ ಅಂತ ಹೇಳಿ ತೋರ್ಸ. ಅದು ಬ್ರ್ಯಾಂಡೆಡ್ ಹೋಯ್ತಾ? ನಾನು ಕಂಡಾಗೆ ಇದೆ. ಫ್ರೋಜನ್ ನೋಡುವ, ತೋರ್ಸ. ಇದು ಕ್ಯೂಟ್ ಇತ್ತಾರ್ನ. ನಿಂಗೆ ಇಷ್ಟ ಆಯ್ತಾ? ಅಣ್ಣಂಗೆ ಥ್ಯಾಂಕ್ ಯು ಹೇಳಿದ್ಯಾ? ವೆಲ್ಕಮ್. ಥ್ಯಾಂಕ್ ಯು ಅದ್ವಿನ್ ಒನ್ಸ್ ಅಗೇನ್. ಸೊ ಟೈಮ್ ಆಯ್ತು, ಇವಾಗ ಮ್ಯಾಚ್ ನೋಡ್ಲಿಕ್ಕೆ ಹೋಗುವ. ಎಲ್ಲಿ ಹೊರಟ ಅದ್ವಿನ್? ಮ್ಯಾಚ್ ತಗೊಂಡೆ. ಯಾವ್ದು ಬ್ಯಾಟಿಂಗ್ ಇವತ್ತು? ಇಂಡಿಯಾ. ಈ ಶರ್ಟ್ ಯಾಕೆ ಹಾಕೊಂಡೆ? ನನಗೆ ಇಂಡಿಯಾ ಫಸ್ಟ್ ಆಫ್ ಆಲ್ ಅದ್ವಿನ್ ಫೇವ್ರೆಟ್ ಇದು. ಇವತ್ತೊಂದು ಫೈನಲ್ ಮ್ಯಾಚ್. ಫುಲ್ ಹ್ಯಾಪಿ. ಯಾಕೋ ನಂಗಂತೂ ಒಳಗಿಂದ ಭಯ. ನಿಂಗಂತೂ ಇಲ್ಲ. ನಾಳೆ ಎಕ್ಸಾಮ್, ಫೈನಲ್ ಎಕ್ಸಾಮ್, ಫಸ್ಟ್ ಎಕ್ಸಾಮ್. ಮೈ ಗಾಡ್. ಅರ್ನಾ, ನಿನಗೂ ಕೂಡ ಅಷ್ಟೇ, ನಾಳೆ ಎಕ್ಸಾಮು. ಅಯ್ಯೋ, ಯಾವ ಎಕ್ಸಾಮ್ ಅಂತಾರು ನೆನಪಿತ್ತ ಹೇಳ? ಯಾವ ಎಕ್ಸಾಮ್ ಯಾವುದಂತಾನೆ ನೆನಪಿಲ್ಲ. ಓ, ಹಿಂದಿ. ಬಾಯ್ ಬಾಯ್, ಬರ್ತಾ ಆಮೇಲೆ ಬರ್ತೆ. ಸೊ ಮತ್ತೆ ಇವಾಗ ಕ್ರಿಕೆಟ್ ನೋಡಲಿಕ್ಕೆ ಹೊರಟು. ಸೊ ಏನು ಹೇಳಿ, ಎಲ್ಲರ ಜೊತೆ ಎಲ್ಲರ ಮಧ್ಯ ಈ ರೀತಿ ಮ್ಯಾಚ್ ನೋಡಲಿಕ್ಕೆ ಎಷ್ಟು ಮಜಾ ಆಗುತ್ತೆ ಅಲ್ವಾ? ಸೊ ನಾನು ಕೂಡ ಹೋಗಬೇಕು, ಸ್ವಲ್ಪ ಪ್ರಿಪ್ರೇಷನ್ ಆಯಿತು ನಾಳೆ ಬೆಳಿಗ್ಗೆ. ಮತ್ತೆ ಈಗ ಟಿಫಿನ್ ಬಾಕ್ಸ್ ಎಲ್ಲ ಫಟಾಫಟ್ ಮಾಡಿ ಇವಾಗ ಹೋಗ್ತೀನಿ. ಇವತ್ತು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಇರೋದ್ರಿಂದ ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಯಾಕಂದರೆ ನಾಳೆ ಎಕ್ಸಾಮ್ ಇದೆಯಲ್ವಾ ಅಂತ ಹೇಳಿ. ಇನ್ನು ಮನೆಗೆ ಬಂದು ಅದ್ವಿನ್ ಅಂತೂ ಟಿ ವಿ ಹಾಕ್ಕೊಂಡು ಮತ್ತೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಕೂಡ ನೋಡ್ತಾ ಇದ್ದ. ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಈ ಸಾರಿ. ಇನ್ನೇನು ನಾಳೆ ಎಕ್ಸಾಮ್ ಇದೆ ಅಂತ ಹೇಳಿ ಬೇಗ ಮಲಗು ಅಂತ ಹೇಳಿದರೆ ಕಿಟಕಿ ಓಪನ್ ಮಾಡಿಕೊಂಡು ನೋಡ್ತಾ ಇದ್ದ. ಸೊ ಯಾಕಂದರೆ ಅಲ್ಲಿ ನೋಡಬೇಕಾದ್ರೆ ಅವರು ಆವಾಜ್ ಹಾಕ್ತಾರೆ, ಆ ಖುಷಿಯಲ್ಲಿ ಕೂಗಾಡೋದೆಲ್ಲ ನೋಡಿದರೆ ಮಲಗಲಿಕ್ಕೂ ಮನಸ್ಸೇ ಬರ್ತಾ ಇಲ್ಲ. ಸೊ ಇನ್ನು ನಾಳೆ ಎಕ್ಸಾಮ್ ಇದೆ ಅನ್ನೋ ಕಾರಣಕ್ಕೆ ಮಲಗಬೇಕು ಹೊರತು ಮಲಗಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಲಾಸ್ಟ್ಗಂತೂ ಗೆದ್ದಾಗ ಅವರ ಸೌಂಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ನಿದ್ದೆ ಬರಬೇಕಾದ್ರೆ 11 ಗಂಟೆ ರಾತ್ರಿ ಕೂಡ ಆಯಿತು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇವತ್ತಿನ ಈ ವ್ಲಾಗ್ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣವಾ?